ಎಲ್ಲ ಪೋಷಕ ಬಂಧುಗಳಿಗೆ ನಮಸ್ಕಾರ. ಕೂಡ ನೀವೆಲ್ಲ ಇವತ್ತು ತಂದೆ ತಾಯಿಗಳ ಕಷ್ಟ ಅನ್ನೋದನ್ನು ಕೆಲವರು ಅರ್ಥಕೊಂಡಿರ್ಬೋದು, ಅರ್ಥಕಟ್ಟದೇ ಇರ್ಬೋದು. ಯಾರೇ ತಂದೆ ತಾಯಿಗಳು ಅವ್ರು ಏನೇ ಕಷ್ಟ ಇದ್ದರೂ ಕೂಡ ತಮ್ಮ ಮಕ್ಕಳನ್ನ ಡಾಕ್ಟ್ರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಕಷ್ಟನ ಯಾರೂ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನು ವಿಘ್ನೇಶ್ವರನ್ನ ನೆನೆಸ್ಕೊ, ಯಾಕೆಂದರೆ ನನಗೆ ಇವ್ರು ಹೇಳ್ದಾಗಲೇ ಹೇಳಿದ್ರು, ಯಾರಪ್ಪ ಅದು ಮ್ಯಾನೇಜ್ಮೆಂಟು ಅಂದರೆ ವಿಘ್ನೇಶ್ವರ್ ಅಂದರು. ನಾವು ಎಲ್ಲ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಮೊದಲು ವಿಘ್ನೇಶ್ವರನ್ನ ಪ್ರಾರ್ಥಿಸ್ಕೊಂಡು ನಂತರ ನಾವು ಹೋಗ್ತೀವಿ. ಆದರೆ ವಿಘ್ನೇಶ್ವರನ್ನೇ ಇಲ್ಲೇ ಇರುವಾಗ ನಾವು ಅವ್ರು ಬಿಟ್ಟು ಬೇರೆಯವ್ರ ಹತ್ರ ಹೋಗೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅಂದ್ಕೊಂಡು, ಅದಕ್ಕೆ ವಿಘ್ನೇಶ್ವರ ಅಂತ ಹೆಸರು ಹೇಳಿದ ತಕ್ಷಣ ಇಲ್ಲ ಅಲ್ಲೇ ಸೇರಿಸು ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಬಿಟ್ಟು, ಆದ್ದರಿಂದ ಆ ವಿಘ್ನೇಶ್ವರನಿಗೆ ಬಿಟ್ಟಿದ್ದೀವಿ. ಅದರಿಂದ ಎಲ್ಲ ಅವ್ರ ಕಷ್ಟ ಸುಖಗಳನ್ನ ನೋಡ್ಕೊಳ್ಳೋದಕ್ಕೆ, ಅದರಿಂದ ಅವರು ಕೂಡ ಒಳ್ಳೆಯವ್ರು ಸಿಕ್ಕಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಹೇಳಿದ್ರೆ ಎಲ್ಲರೂ ಹೇಳೋದ ರೀತಿಲಿ ವಿಘ್ನೇಶ್ವರವಾಗೇ ಇದ್ದಾರೆ. ಮೊದಲನೇ ಪೂಜೆ ಅವ್ರಿಗೆ ಆಗಿದೆ. ಆದ್ದರಿಂದ ಅವರು ಎಲ್ಲರ ಯೋಗಕ್ಷೇಮ ನೋಡ್ಕೋಬೇಕಾದ್ದು ಅವ್ರ ಜವಾಬ್ದಾರಿ ಇದೆ ಅಂತ ನಾನಾದರೂ ಅಂದ್ಕೊಂಡು ನನ್ನನ್ನು ಈ ಸಂದರ್ಭದಲ್ಲಿ ಬರೋಕ್ಕೆ, ನಾನು ಅವ್ರ ತಾತ, ಆದ್ದರಿಂದ ಈ ಸಂದರ್ಭದಲ್ಲಿ ಬಂದು ನನಗೂ ಈ ಒಂದು ಸೌಭಾಗ್ಯವನ್ನು ನೋಡೋದಕ್ಕೆ ಕೊಟ್ಟಂಥ ಎಲ್ಲರೂ ಕೂಡ ಒಂದ್ಸೇರಿ ಮಾತನ್ನು ಮುಗಿಸ್ತೇನೆ. ಜೈ ಜೈ. ವಿಘ್ನೇಶ್ವರ್ಗೂ ಸೋನು ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪೇಷನ್ಸಿಂದ ಎಲ್ಲನೂ ಆನ್ಸರ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನಂಗೆ ಆ್ಯಕ್ಚುಲಿ ಸರ್ದು ಅವ್ರ ಪೇಷನ್ಸ್ ಲೆವೆಲ್ ಇಷ್ಟ. ಏನಕ್ಕಂದರೆ ಅವರು ಒಬ್ಬ ಸ್ಟೂಡೆಂಟ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತು ಯಾವ ಲೆವೆಲ್ಗೆ ಹೆಂಗೆ ಆಪರ್ಚುನಿಟೀಸ್ ಕೊಡಬೇಕು ಅದೆಲ್ಲ ನೀಟಾಗಿ ತುಂಬ ತಾಳ್ಮೆಯಿಂದ ಮಾಡಿಕೊಡ್ತಾರೆ. ಅದು ತುಂಬ ಇಷ್ಟ ಆಗಿದೆ ನನಗೆ. ನಾನು ಆಗಲೇ ಎಲ್ಲರೂ ಆ್ಯಕ್ಚುಲಿ ವಿಘ್ನೇಶ್ ಬಗ್ಗೆ ತುಂಬಾ ಹೇಳ್ಬಿಟ್ಟಿದ್ದಾರೆ. ಇನ್ನು ಜಾಸ್ತಿ ಹೇಳೋಕ್ಕೇನೂ ಇಲ್ಲ ಅನಿಸುತ್ತೆ. ನಮ್ಮದು ಮಗಂದು ಪಾಸ್ಪೋರ್ಟ್ ಪ್ರಾಬ್ಲಮ್ ಆದಾಗ ಪಾಪ ವಿಘ್ನೇಶ್ ಅವ್ರು ನಿಜವೂ ಬಂದು ಪಾಸ್ಪೋರ್ಟ್ ಆಫೀಸ್ ತನಕ ಬಂದು ಎಲ್ಲ ನೀಟಾಗಿ ಅದನ್ನು ಸಾಲ್ವ್ ಮಾಡಿ ಇವತ್ತು ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಗ ಇನ್ನೊಂದು ತಾಳ್ಮೆ ಏನು ಅಂದರೆ ಅವ್ರದ್ದು, ರಾತ್ರಿ 11 ಗಂಟೆಗೆ ಫೋನ್ ಮಾಡಲಿ, ರಾತ್ರಿ 12 ಗಂಟೆಗೆ ಫೋನ್ ಮಾಡಲಿ, ತಾಳ್ಮೆಯಿಂದ ಎದ್ದು ಅಷ್ಟೇ ನೀಟಾಗೆ ಅವರು ಪಾಪ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿ ಇವತ್ತು ತನಕ ಇಲ್ಲಿ ತನಕ ನಮ್ಮ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಎಲ್ಲ ಸ್ಟೂಡೆಂಟ್ಸ್ ಯಾರು ಹೋಗ್ತಾ ಇದ್ದೀರಾ, ಒಂದು ಮಾತು, ನಮ್ಮ ಕರ್ನಾಟಕದಿಂದ ಈಗ ನಾವು ಹೋಗ್ತವ್ರೆ ಅಂತ ಗೊತ್ತಾಯಿತು. ಅಲ್ಲಿ ಹೋದ್ಮೇಲೆ ನೀವೆಲ್ಲ ನಿಜವಾಗ್ಲೂ ಒಗ್ಗಟ್ಟಾಗಿ, ಬೇರೆ ಕಂಟ್ರೀಸ್ ಹುಡುಗರು ಇರ್ತಾರಲ್ಲ ನಿಮ್ಮ ಜೊತೆ, ಯಾರಿಗೆ ಏನೇ ತೊಂದರೆ ಆದರೂ ನೀವೆಲ್ಲ ಸಪೋರ್ಟಿವ್ ಆಗಿರಬೇಕು ಎಲ್ಲ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ಎಲ್ಲ ಸ್ಟೂಡೆಂಟ್ಸ್ಗೆ. ಥ್ಯಾಂಕ್ ಯು ಸರ್.